ನಮಸ್ಕಾರ ರೀ ಎಲ್ಲರಿಗೂ, ವೆಲ್ಕಮ್ ಟು ಚೇತನ್ಸ್ ಮೋಟಾ ಮೈಲ್. ಸೊ ನಾವೀಗ ಸದ್ಯ ಬೇಸ್ನವರ ಮೀಟ್ ಹೋಗೋದೇ ರೀ ಆಂಧ್ರ ಪ್ರದೇಶ. ಸೊ ಈಗ ನಾವು ಶ್ರೀಶೈಲ ಕಡೆ ಹೋಗ್ತೀವಿ. ಸೊ 108 ಕಿಲೋಮೀಟರ್ಸ್ ಇಲ್ಲಿಂದ. ಸೊ ಈಗ ಸದ್ಯ ನಾವು ಒಬ್ಬನೇ ಇಲ್ಲ, ನನ್ನ ಜೊತೆ ನಮ್ಮ ವೈಫಿಗೆ ಕೂಡ ಜಾಯ್ನ್ ಆಗ್ಯಾರ. ಸೊ ನೌ ಇಟ್ ಈಸ್ ನಾಟ್ ಸೋಲೋ. ಈಗ ಬಿಟ್ಟೇವ್ರಿ. ಈಗ ಕರೆಕ್ಟಾಗಿ 5 ಗಂಟೆಗೆ ಟೈಮ. ಸೊ ಇಲ್ಲೈತೆ ನೋಡ್ರಿ ಬೇಸ್ತಾವರಿ ಪೇಟ. ಸೊ ಏನಂದ್ರೆ ರೀ ವಿಷಯ ಬಂದು ಇದು 108 ಕಿಲೋಮೀಟರ್ಸ್ ಐತಿ. 5 o'clock ಆಗೈತಿ. ಈಗ ಬಿಟ್ಟೇವೆ ನಾವು 1.5 hour 2 hours ಆಗ್ಬೋದು ಜರ್ನಿ. ಒಂದು ಅದು ಇದನ್ನೊಂದು ಬರ್ತೈತಿಲ್ಲ ಫಾರೆಸ್ಟ್. ಸೊ ಅಲ್ಲೊಂದು ಸ್ವಲ್ಪ ಲೇಟ್ ಆಗ್ತಿತ್ತು ಅಷ್ಟೇ. ಅದು ಬಿಟ್ರೆ ಮತ್ತೇನು ಪ್ರಾಬ್ಲಮ್ ಇಲ್ರಿ. ಈಗ ಬಿಟ್ಟೇವೆ ಗೈಸ. ಹೆಂಗಿರ್ತದೆ ನೋಡೋಣ ಜರ್ನಿ. ಶ್ರೀಶೈಲಕ್ಕೆ ಹೋಗೋಣ, ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಳ್ಳೋಣ. ಮತ್ತು ನಾಳೆ ಬೆಳಗ್ಗೆ ಮಾರ್ನಿಂಗ್ ಅಂದರೆ ಬಿಡೋಣ ರೀ. ಸೊ ಈಗ ಫ್ಯೂಲ್ ಅಪ್ ಮಾಡಿಸ್ಕೊಬೇಕಾ. ಫ್ಯೂಲ್ ಆಲ್ಮೋಸ್ಟ್ ಖಾಲಿ ಆಗೈತಿ. ಈಗ ನೋಡೋಣ್ರಿ ಇಲ್ಲಿ ಪೆಟ್ರೋಲ್ ಬಂಕ್ ಬಂದ ಕೂಡಲೇ ಫ್ಯೂಲ್ ಅಪ್ ಮಾಡಿಸ್ಕೊಂಡವಣ. ರೈಟ್ ಗೈಸ್. ಸೊ ಇನ್ನೂ ಸ್ವಲ್ಪ ಬಿಸಿ ಐತ್ರಿ. 5 ಆಯ್ತು ಎಕ್ಸಾಕ್ಟಾಗಿ. ಸೊ ಇಲ್ಲಿ ನಾನು ನೋಡಿದಂಗೆ ನಯಾರ ಪೆಟ್ರೋಲ್ ಬಂಕ್ ಸುಮಾರು ಅದಾವ್ರಿ. ಸೊ 1000 rupees ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಜಾಸ್ತಿ ಬೇಡ್ರಿ ಇಲ್ಲಿ ಪೆಟ್ರೋಲ್ ಸ್ವಲ್ಪ ಇಲ್ಲ ಸರ್. ಮುಂದೆ ಉಂಟಾ? ಓಕೆ, ಪೆಟ್ರೋಲೇ ಇಲ್ಲ. ಆಂಧ್ರ ಪ್ರದೇಶದಾಗ ಪೆಟ್ರೋಲ್ ಇಲ್ಲ ಯಾರು ಮೊದಲು. ಹಂಗೆ ಆಗ್ಬಾರ್ದ್ರಿ. ನೋಡೋಣ ಬಂಕ್ ಐತತ್ತ ಮುಂದೆ ದೇಖಂಗೆ. ಓಕೆ ಗೈಸ್, ಪೆಟ್ರೋಲ್ ಬಂಕ ಅಚ್ಚ ಕಡೆ ಸೈಡ್ ಐತಿ. ಸೊ ಅದ್ರ ಸಲುವಾಗಿ ನಾವು ಉಲ್ಟಾ ಹೊಂಟೇವಿ. ನಾವು ಹೋಗತ್ತಿರೋದು ಆವೇ, ಬಂಕ್ ಇರೋದು ಇವೆ, ಯೂಟರ್ನ್ ಬೇರೆ ಇಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ತನಕ ಹೋಗಿ ಉಲ್ಟಾ ಬಂದ್ವಿ. ಪ್ಯೂಲ್ ಅಪ್ ಐತಿ ಅಲ್ಪ ಪೆಟ್ರೋಲ್ ಬಂಕ್ ನೋಡಿದ್ರೂ ಯಾರದಾರೋ ಇಲ್ಲ ಅನಸ ಐತಿ. ಅದಾರ 744 ಐತ್ರಿಪ್ಪ. ಡೆನ್ಸಿಟಿ ಭಾಳ ಕಮ್ಮಿ. 109 rupees. ಯಪ್ಪ ಸರ್ 1000. ಗೈಸ್ ನೋಡ್ರಿ 109 ರೂಪಾಯಿ ಐತಿ. 110 ಆಲ್ಮೋಸ್ಟ್ 109.79. ಸೊ ನಮಗೆ ಕರ್ನಾಟಕದಾಗ ಐತಿ 103 ರೂಪಾಯಿ. ಇಲ್ಲೈತಿ 109 ರೂಪಾಯಿ. ಸೊ ಅದಕ್ಕೋಸ್ಕರ ನಾನು ಫುಲ್ ಟ್ಯಾಂಕ್ ಮಾಡಿಸ್ಲಿಲ್ಲ, 1000 rupees ಹಾಕಿಸ್ದೆ. ಐ ಥಿಂಕ್ ನಾವು ಅಷ್ಟೊತ್ತಿಗೆ ಕರ್ನಾಟಕದಾಗ ಹೋಗಿ ಎಂಟ್ರಿ ಆಗ್ತಾವೆ ಅಂದ್ಕೊಂಡೇನಿ. ಇಲ್ಲಿ ಆಲ್ಮೋಸ್ಟ್ ಫುಲ್ ಆಗೈತ್ರಿ ಅದ. ಬಟ್ ಅಷ್ಟು ಬೇಕಾರಿ ನಾವು ಮತ್ತು ಇಲ್ಲಿ ನಾವು ಆಂಧ್ರ ಎಂಟ್ರಿ ಆಗಿ ಕರ್ನಾಟಕ ಎಂಟ್ರಿ ಆಗೋಟ್ಗೆ ಅಷ್ಟು ಬೇಕಾ ನಡೀತೈತಿ. ನೋಡೋಣ. ಸೊ ರವಿಪಾಡು ಅಂತ ನೋಡ್ರಿ ಊರ ಹೆಸ್ರು. ರವಿಪಾಡು ಒಳಗದೇವ. ಈಗ ಟೋಟಲಾಗಿ 675 ಕಿಲೋಮೀಟ್ರ್ ಆಗೈತೆ ರೀ ನಮ್ದು. ಇದೆಲ್ಲ ಇಲ್ಲಿ ತನಕ ಅಡ್ಡಾಡಿ ಮದುವೆದು ಎಲ್ಲ ಮಾಡಿ ದೇವರಾಜು ಘಾಟ್ಲು. ಸೊ ನಾ ಮ್ಯಾಪ್ ಹಾಕಿ ನೋಡಿಲ್ಲ. ಇದರ ರೂಟ್ ಅಂತೇಳಿ ಹೊಂಟೇನಿ. ಸಿ ಒಂದ್ಸತಿ ಮ್ಯಾಪ್ ಹಾಕೊಂಡ್ರೆ 5 ಗಂಟೆ ಆಗೈತೆ ರೀ ಗೈಸ್. ಹಿಂಗೆ ಇನ್ನೂ ಬಿಸಿ ಗಾಳಿ ಬರಾಯ್ತಂದ್ರೆ 5 ಎಕರೆ 5-15 ಆತ. ಇನ್ನೂ ಥರ ಆದ್ರೂ ಸಖತ್ ಬಿಸಿ ಗಾಳಿ ಬರಾಯ್ತಪ್ಪ. ತ್ರಾಸ ಆಯ್ತು. 5 ಗಂಟೆ ನಂತರ ಸ್ವಲ್ಪ ಕೂಲ್ ಇರ್ತೈತೆ ಮೇಡಮ್ ಕ್ಲೈಮೇಟ. ಬಟ್ ಇನ್ನೂ ಇಲ್ಲರಿ, ಇನ್ನೂ ತನಕ ಆಗಿಲ್ಲ. ನಾವು ಒಂದು ಸ್ವಲ್ಪ ಫಾರೆಸ್ಟ್ ಏರಿಯಾ ಹೋಗೋತಕ ಸ್ವಲ್ಪ ಇದೇ ಥರ ಅನ್ಸುತ್ತೆ. ಸೊ ಆಲ್ರೆಡಿ ಗುಡ್ಡಗಳು ಕಾಣಕತ್ತಾವ, ದೂರಿಂದನೇ ಕಾಣಕತ್ತಾವ್ರಿ. ಅದ ಅನ್ಸುತ್ತೆ ಫಾರೆಸ್ಟ್ ಏರಿಯಾ. ಸೊ ನಾವೀಗ ಹೊಂಟೇವಿ. ನೋಡೋಣ. ರೋಡ್ ಮಾತ್ರ ಮಕ್ಕನ್ ಐತೆ ನೋಡ್ರಿ. ಹೆಂಗೈತಿ ಮಸ್ಟ್ ಕ್ಲಾಸ್. ಈ ಥರ ವಿಂಡ್ ಐತಂದ್ರೆ ರೀ ಲಿಟ್ರಲಿ ಬಾಳ್ಕಟ್ ವಿಂಡ್ ಹೊಡೆ ಆಯ್ತು. ಹಿಂಗೆ ಗಾಡಿ ಹಿಂಗೆ ಜಾಗ ಐತೆ ನೋಡ್ರಿ. ಹಂಗೆ ಬಿಟ್ಟರೆ ಲೂಸ್ ಆಗಿ ತಾನೇ ಈ ಕಡೆ ಹೋಗ್ತೈತಿ ಗಾಡಿ. ಆ ಥರ ವಿಂಡ್ ಐತಿ. ಈ ಥರ ವಿಂಡ್ ಇದ್ರೆ ನೋಡ್ರಿ ಪ್ಲೇನ್ ಅಂದರೆ ಪ್ಲೇನ್ ರೋಡ್. ಅಲ್ಲಿ ಗುಡ್ಡಗಳು ಕಾಣತ್ತಲ್ಲ, ಗುಡ್ಡಗಳ ಕಡೆ ಹೋದ್ರೆ ಒಂದು ಸ್ವಲ್ಪ ಗಾಳಿ ಕಮ್ಮಿ ಆಕೈತೆ ಅನ್ಸುತ್ತೆ. ಈ ಥರ ಪ್ಲೇನ್ ನೆಲ ಐತ್ರಿ ಪಕ್ಕ. ಹಿಂಗೆ ಕೆಟ್ಟ ಗಾಳಿ ಬಿಡಿತೈತಿ. ಗಾಳಿ ಬಿಡೋಕೆ ಗಾಡಿ ಒಂದು ಒಣಗಿಲ್ಲ ರೀ. ಒಣಗಿಲ್ಲ ಮೀನ್ಸ್ ನಮ್ಮ ಮೈಲೇಜ್ ಡ್ರಾಪ್ ಆಗೈತೆ, ಓಡ್ತೈತಿ. ಸೊ ಶ್ರೀಶೈಲಂ ಇಲ್ಲಿಂದ 74 ಕಿಲೋಮೀಟ್ರ್ ಲೆಫ್ಟ್ ತೊಗೊಬೇಕಂದ್ರೆ. ಸೊ ಈ ರೋಡ್ ಬಿಟ್ಟು ಈಗ ನಾವು ಇನ್ನು ಶ್ರೀಶೈಲಂ
ಮೇ ಬಿ ನಾವು ಸಿಂಗಲ್ ರೋಡ್ ಹಿಡಿಬೇಕಾಕೈತೆ ಅನಿಸ್ತೈತ್ರಿ ನನಗೆ ಡೋನು ಬಟ್ ಹಿಂಗೆ ತೋರ್ಸೈತ್ರಿ ಅದ ಹಂಗೆ ತೋರಿಸ್ತ ಗೊತ್ತಾಗ ಮ್ಯಾಲ ಇತ್ತ ರೋಟ ಮ್ಯಾಗೂ ಐತಿ ಹಿಂಗೆ ಐತಿ ಬೋರ್ಡ್ ಹಿಂಗೆ ತೋರ್ಸ ಹಾಕಿರಲ್ಲ ಅಲ್ಲಿ ಸಿಂಗಲ್ ರೋಡ್ ಐತಿ ಇದು 84 ಕಿಲೋಮೀಟ್ರ್ ಯಾವ್ದು 10-12 ಕಿಲೋಮೀಟ್ರ್ ಜಾಸ್ತಿ ಆಕೈತಿ 10-12 ಕಿಲೋಮೀಟ್ರ್ ಜಾಸ್ತಿ ಆಕೈತಿ ಹಾಂ ಹಾಂ ಹೌದು ಬೇಡ ಗಾಡಿಗಳೆಲ್ಲ ಹಿಂಗೆ ಬರತ್ತಾವ್ರಿ ಸೊ ಓಕೆ ಗೈಸ್ ನನಗೆ ಅಲ್ಲಿ ಆ ಶ್ರೀಶೈಲ ಒಳಗೆ ಹಿಂಗೆ ಗ್ಲಾಸ್ನಾಗ ಚಿತ್ರ ತೆಗಿತಿರ್ತಾರಲ್ಲ ಅಂಥ ಚಿತ್ರ ನನಗೂ ಇಲ್ಲಿ ತೆಗೆಸುವಂಥ ಆಸೆ ಐತ್ರಿ ಅದನ್ನು ನೋಡೋಣ ಯಾರು ಸಿಗ್ತಾರೆ ಓಕೆ ಇದು ಮೇ ಬಿ ಸಿಂಗಲ್ ರೋಡ್ ಐತ್ರಿ ಈಗ ಹೋಗೋಣ ಹಿಂಗೆ ಓಕೆ ನೋಡ್ರಿ ಒಟ್ಟ ಗುಡ್ಡಗಳ ಕಾಣತ್ತವ ಮೇ ಬಿ ನಾವಿನ್ನು ಗುಡ್ಡದಾಗನ ಎಂಟ್ರಿ ಆಗ್ತೇವೆ ನೋಡ್ರಿ ಸ್ಟ್ರೇಟ್ ಗುಡ್ಡನ ಕಾಣೈತಿಲ್ರಿ ಸೂರ್ಯನು ಆಲ್ಮೋಸ್ಟ್ ಇನ್ ಡೌನ್ ಹಾಕಿ ಕೆಳಗಡೆ ಹಾಕತಾನು ಏನಿದ್ರು ಹೋಗಿ ಹೊಡೆದು ಗೈಸ್ ನನಗೆ ಒಟ್ಟು 6:30 ತನಕ ಹೋಗ್ಬೇಕ್ರಿ ಸ್ವಲ್ಪ ನೋಡಿ ರೂಮ್ ಫ್ರೆಶ್ ಆಗಿ ಪಟ್ಟ ದರ್ಶನಕರ ಹೋಗ್ಬೋದು ಅನ್ಸೈತ್ರಿ ಅದಕ್ಕೋಸ್ಕರ ಅಲ್ಲಿ ನೋಡ್ಲಿಲ್ಲ ಗೈಸ್ ಇಲ್ಲೆಲ್ಲ ನೋಡ್ರಿ ಪೆಟ್ರೋಲ್ ಮಾರಕತ್ತಾರ್ರಿ ಅಂಗಡ್ಯಾಗ ಶಾಪ್ ಒಳಗೆ ಅದು ಹೊರಗೆ ಇಟ್ಕೊಂಡು ಓಪನ್ ಆಗಿ ಹಂಗಂದ್ರೆ ಇಲ್ಲಿ ಪೆಟ್ರೋಲ್ ಸಿಗಂಗಿಲ್ಲ ಅಂದಂಗೆ ಈ ರೂಟ್ನಾಗ ಈಗ ಸದ್ದ ಈ ಏರಿಯಾದಾಗ ಸಿಗಂಗಿಲ್ಲ ಅಂದಂಗೆ ಅದಕ್ಕೆ ಪೆಟ್ರೋಲ್ ಮಾರತ್ತಾರ್ರಿ ಓಕೆ ಈಗ ಒಂದು ಸ್ವಲ್ಪ ಕೂಲ್ ಆಗೈತೆ ನೋಡ್ರಿ ಕ್ಲೈಮೇಟ ಹೊಂಟೆ ವೈಸ್ ಈಗ ನೋಡೋಣ 5:40 ಆತ ಸೊ ಮೇ ಬಿ ನಾವೊಂದು 55 ಕಿಲೋಮೀಟರ್ಸ್ ಡನ್ ಈಗ ಮಾಡೇವ್ರಿ 55 ಕಿಲೋಮೀಟರ್ಸ ಅಲ್ಲಿ ಹೋಗೋಣ ಓಕೆ ರೋಡ್ ಚಲೋ ಐತಿ ಏನು ಹಂಗೇನಿಲ್ಲ ಮಜಾ ಬರಾಯ್ತು ಹೊಡ್ಸಕ್ಕೆ ಏನು ಮಸ್ತ್ ಕಾಣ ನೋಡ್ರಿ ಸೂರ್ಯದೇವರ ಹಿಂಗೆ ಎಷ್ಟು ಮಸ್ತ್ ಕಾಣೈತಲ್ರಿ ಈ ಕಡೆ ಬೆಟ್ಟ ನಡುವ ಅಷ್ಟ ಸೂರ್ಯ ಕಾಣತಾನ ಹಿಂಗ ರೋಡ್ ಹೊಂಟೈತಿ ಮಸ್ತ್ ಕಾಣೈತಿ ಹೆಂಗ್ ಕಾಣೈತ್ರಿ ವ್ಯೂ ಸೂಪರ್ ಅಲ್ಲ ಇವತ್ತ ಸಖತ್ ಟೈರ್ಡ್ ಆಗೈತ್ರಿ ಮದ್ವೆಗಿದ್ವಿ ಮಾಡಿ ಈ 100 ಕಿಲೋಮೀಟರ್ ಹೋಗ್ಬೇಕಂದ್ರೂ ಒಂದು ಸ್ವಲ್ಪ ತ್ರಾಸ ಆಕೈತಿ ಅನಿಸ್ತೈತಿ ಯಾಕಂದ್ರೆ ಆಲ್ರೆಡಿ ನನಗೆ ಕಾಲ್ ಪೇನ್ ಆಗತೈತಿ ಬೆಳಗ್ಗೆಯಿಂದ ನೆಟಾಗಿ ನಿಂತಿಲ್ಲ ಬೆಳಗ್ಗೆಯಿಂದ ಮದುವೆ ಅಂದ್ಮೇಲೆ ಹಂಗಲಕ್ರಿ ಸೊ ಟಯರ್ಡ್ ಆಗೈತಿ ಎರಡು ಸೇಮ್ ಬಸ್ ಅದ ನೋಡ ಓಕೆ ನೋಡೋಣ ಏನು ಭಾಳ ಇಲ್ಲ ಅಲ್ರಿ 100 ಕಿಲೋಮೀಟರ್ ಆಲ್ರೆಡಿ 50 ಕಿಲೋಮೀಟರ್ ಬಂದ್ವಿ ನಾವು ಇನ್ನೊಂದು 50 ಕಿಲೋಮೀಟರ್ ಅಷ್ಟೇ ಇಲ್ಲೆಲ್ಲ ಒಟ್ಟು ಏನು ಇರುತ್ತೋ ಗೊತ್ತಿಲ್ಲ ರೀ ಊರಿಗೆ ಒಂದೊಂದು ಅಲ್ರಿ ಮನೆಗೆ ಒಂದೊಂದು ಕೂಲರ್ ಅಂತೂ ಫಿಕ್ಸ್ ಇದ್ದೇ ಇರ್ತೈತಿ ನೋಡ್ರಿಪ್ಪ ಏನು ಚೆಕ್ ಇರ್ತೈತಿ ರೀ ಒಟ್ಟ ಕೂಲರ್ ಮುಂದೆ ಇರ್ತಾರೆ ಎಲ್ಲರೂ ದೊಡ್ಡ ಕೂಲರ್ ಒಂದು 50 ಲೀಟ್ರ್ ನೀರು ಹಾಕ್ಬಿಟ್ರಿ ಅದ್ರಾಗ ಅಂಥ ಕೂಲರ್ಗಳು ಮೈ ಗಾಡ್ ಹ್ಯುಮಿಡಿಟಿ ಬಾಡ್ರಿ ಸೊ ಶ್ರೀಶೈಲ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ಇದೇನು ಕಾಣತೈತ್ಲೆ ಓ ಸೊ ಇಲ್ಲಿಂದ ನಾವು ಬೆಟ್ಟ ಹತ್ತೇವಿ ನಾಗಾರ್ಜುನ ಸಾಗರ ಶ್ರೀಶೈಲಂ ಟೈಗರ್ ರಿಸರ್ವ್ ಸರಿ ಫೋಟೋ ತಗೋಬೇಕೊಂದು ಹೌದು ಹಾಕಬೇಕಲ್ಲ ಸೊ ಗೈಸ್ ನೋಡ್ರಿ ಏನು ಮಸ್ತ್ ಕಾಣಕತ್ತೈತಿ ನೋಡ್ರಿ ಸೂರ್ಯ ಬೆಂಕಿ ಕಾಣೈತಲ್ರಿ ಟ್ಯಾಕ್ಸಿ ನೋಡ್ರಿ ಗೈಸ್ ಈಗ ಸದ್ದ ನಾವು ಏರಾಕತ್ತೀವಿ ಗುಡ್ಡ ವಾವ್ ನೋಡ್ರಿ ಸರ್ ಎಷ್ಟು ಮಸ್ತ್ ಕಾಣೈತ್ಲ ಹಾಂ ನೋಡ್ರಿ ಏನು ಮಸ್ತ್ ಏನು ವಾವ್ ಒಂಥರ ನೋಡಾಕ ಒಂಥರ ಮಜಾ ಐತೆ ನೋಡ್ರಿ ಸೊ ಈ ಇಷ್ಟೊಂದು ಗಾಡ್ಸೊಳಗೆ ಇವಾಗ ಕಂಟಿನ್ಯೂ ಇರಂಗಿಲ್ಲ ಹಿಂಗೆ ಬಿಡೋದು ಇರೋದು ಅಲ್ಲಿ ಐತೆ ನೋಡ್ರಿ ಹಿಂಗೆ ಗ್ಯಾಪ್ ಇರ್ತಾವ್ರಿ ಸೊ ನಾವೀಗ ಶ್ರೀಶೈಲಂ ಬೆಟ್ಟ ಹತ್ತಾಕತ್ತೇವೆ ಗೈಸ್ ಸೊ ಹಿಂಗೆ ಐತ್ರಲ್ಲ ಗೈಸ್ ಸ್ವಲ್ಪ ಏರೋದು ಇಳಿಯೋದು ಗುಡ್ಡ ಏರೋದು ಇಳಿಯೋದು ಆ ಥರ ಐತ್ರಿ ನೋಡ್ರಿ ಇಲ್ಲೆಲ್ಲ ಏನು ಒಗೆಯಂಗಿಲ್ಲ ಏನು ಪ್ರಾಣಿಗಳಿಗೆ ಫುಡ್ ಹಾಕಂಗಿಲ್ಲ ಮತ್ತು ಇವೆಲ್ಲ ಬೋರ್ಡ್ ಹಾಕ್ಯಾರ ಫೈನ್ ಐತಿ 500 ರೂಪಾಯಿ ಫೈನ್ ಐತ್ರಿ ಇಲ್ಲಿ ಸೊ ಎಲ್ಲ ಅಂತಾರ ಹುಲಿ ಸಿಂಹ ಕಡ್ಡಿ ಇದೆಲ್ಲ ಪುಟ್ಟು ಹಾಕ್ಯಾರ ಇಲ್ಲಿ ಬರ್ತಾವ ಅಂತೇಳಿ ಬಟ್ ನೋಡ್ರಿ ಇಲ್ಲೇ ಮನೆಗಳದ ಬಜುಕ್ ಏನು ತಿಳಿವತ್ತು ನಂಗೆ ಬರಂಗಿಲ್ಲ ಅನ್ಸುತ್ತಾವ ಗೊತ್ತಿಲ್ಲ
ಸೇವ್ ಟೈಗರ್ ಸೇವ್ ಅವರ್ ಪ್ರೈಡ್. ಓಕೆ ನೋಡ್ರಿ, ಈ ಗುಡ್ಡ ಏರಿ ಇಳಿದು ಬಂದು ಈಗ ನಾವು ಟ್ರೈನ್ ಮತ್ತು ಮುಂದಿನ ಗುಡ್ಡ ಏರಕ್ಕೆ ಸ್ಟಾರ್ಟ್ ಮಾಡ್ತೇವೆ. ರೋಡ್ ನೋಡ್ರಿ ವೆರಿ ಅಂದ್ರೆ ವೆರಿ ಸ್ಮಾಲ್ ಐತಿ. ನೋಡ್ರಿ ಹೆಂಗೆ ಬರತ್ತ ನೋಡ್ರಿ. ಏನು ಅಲ್ಲಿಂದ ದಿಸ್ಕೊಂಬಂದ್ರೆ ಏನು ತ್ರಾಸ ಆಗೋದೈತ್ರಿ ಅವಂಗೆ. ಚಿಕ್ಕದ ಹೊಡಿತಾರೆ ರೀ ಗಾಡಿಗಳು ಒಟ್ಟು. ಓಕೆ ನೋಡ್ರಿ, ಇಂಥದ್ರಾಗೂ ದೊಡ್ಡ ಬಸ್ ಬರ್ತಾವ ನೋಡ್ರಿ ಹೆಂಗೆ. ಸೊ ಕಾವೇರಿ ಬಸ್ ಬಸ್ ಅಲ್ರಿ. ಅವಾಗ ಇಲ್ಲಿ ಕರ್ನೂಲ್ ಕಡೆ ಫೈರ್ ಆಗಿ 22 ಮಂದಿ ಸತ್ರ. ಸೊ ಇಲ್ಲೂ ಜಂಗಲ್ ಸಫಾರಿ ಐತಿ ನೋಡ್ರಿ. ಸೊ ಈ ಕಾಡೊಳಗೆ ಜಾಸ್ತಿ ಬ್ಯಾಂಬೂ ಗಿಡನ ಅದಾವ ಅನ್ಸುತ್ತ. ಬರೀ ಬ್ಯಾಂಬೂ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಅದಾವ್ರಿ. ಸೊ ಇನ್ನು 25 ಕಿಲೋಮೀಟ್ರ್ ಉಳ್ದೈತ್ರಿ. ಸೊ ಮೇ ಬಿ ನಾವು ಅಲ್ಲಿ ಹೋಗಿ ರೀಚ್ ಆಗೋ ಟೈಮಿಗೆ ಅಂದ್ರೆ ಕತ್ಲಾಗ್ತದೆ ಅನ್ಸುತ್ತ. ಸೊ ಏನಂದ್ರೆ ರೀ ಗೈಸ, ನನಗೆ ಈಗ ಆಶ್ರಮದ ಹೋಗ್ತೇನೆ ನೋಡ್ರಿ. ಇಲ್ಲೆಲ್ಲ ಟಾಯ್ಲೆಟ್ ಸಫಾರಿ ಎಲ್ಲ ಇಲ್ಲೇ ಐತಿ. K03. ಸೊ ಏನಂದ್ರೆ ರೀ, ಇವತ್ತು ಹೋಗಿ ಗಪ್ಪ ಸ್ಟೇ ಮಾಡೋನು, ಇವತ್ತು ದರ್ಶನ ಮಾಡ್ಕೊಳ್ಳೋನು, ನಾಳೆ ದರ್ಶನ ಮಾಡ್ಕೊಳ್ಳೋನು ಅಂತ ಇವತ್ತು ಏನು ಅನ್ಸೈತಿ. ನಾಳೆ ಬೆಳಿಗ್ಗೆ ಎದ್ದ ದರ್ಶನ ಮಾಡ್ಕೊಂಡ ಆರಾಮ್ಸೆ ಮಲ್ಕೊಂಡ 4 ಗಂಟೆಗೆ ಬಿಟ್ಟ ಒಂದು ಸಂಜೆ 4 ಗಂಟೆಗೆ ಬಿಟ್ವಿ ಅಂದ್ರೆ ಮತ್ತೆ ಅರೌಂಡ್ 9-10ಗೆ ನಾವು ಇದಕ್ಕೆ ಹೋಗ್ತೀವಿ, ಮಂತ್ರಾಲಯಕ್ಕೆ. ಸೊ ಶ್ರೀಶೈಲದಿಂದ ಮಂತ್ರಾಲಯ 270 ಕಿಲೋಮೀಟ್ರ್ ಐತ್ರಿ. ಸೊ 270 ಕಿಲೋಮೀಟ್ರ್ ನಾನು 4 ಗಂಟೆಗೆ ಬಿಟ್ಟಿನಿ ಅಂದ್ರೆ ಆರಾಮ್ 9 ಗಂಟೆಗಂತ ಹೋಗ್ಬೇಕು ಅನಿಸ್ತೈತೆ ನನಗೆ. ಹೆಂಗೆ ಪ್ಲ್ಯಾನ್ ಮಾಡಿದೆ, ಈಗ ಅಲ್ಲಿ ಹೋಗಿ ನೋಡಿ ಒಂದು ಸ್ವಲ್ಪ ಎಲ್ಲ ಮಾಡಿ ಆಮೇಲೆ ಪ್ಲ್ಯಾನ್ ಮಾಡ್ತಾರೆ. ಬೇಕಾದ್ರೆ ಹಂಗೆ ಹೋಗಿ ಅಡ್ಡಾಡಿ ಗುಡಿ ಕಡೆ ಅಡ್ಡಾಡಿ ಎಲ್ಲ ಬರ್ತೇವೆ. ಬಟ್ ಬೆಳಿಗ್ಗೆ ಎದ್ದು ದರ್ಶನ ಮಾಡ್ಕೊಳಕ್ಕೆ 5 o'clock ಹೋದ್ವಿ ಅಂದ್ರೆ ಸೊ ಚಲೋ ಅಂತೇಳಿ ನನಗೆ ಅನ್ಸಾಕತ್ತೈತಿ. ನೋಡೋಣ್ರಿ, ಯಾಕೆ ಆಮೇಲೆ ಮುಗಿಸ್ಕೊಂಬಂದು ಆರಾಮ ಅಡ್ಡಾಡಿ ಅಲ್ಲೇ ಅವರ ನಿಯರ್ ಬೈ ಪ್ಲೇಸಸ್ಗಳು ಅಂದ್ರೆ ಸುತ್ತಮುತ್ತ ಏನಾರ ಇದ್ರೆ ಹೋಗಿ ನೋಡಿ ಬರ್ಬೋದು ಅಂತೇಳಿ ಯೋಚನೆ ಆಗೈತಿ. ನೋಡೋಣ ಗೈಸ್. ನೋಡ್ರಿ ಇನ್ನೊಂದು 15 ಕಿಲೋಮೀಟ್ರ್ ಐತಿ. ಸೊ ಆಲ್ಮೋಸ್ಟ್ ಕತ್ಲಾತ. ನಡೀತೈತೆ ಫಾರೆಸ್ಟ್ದಾಗ ಹೊಡ್ಯಾಗ ಮಾತ್ರ ಸಖತ್ ಮಜಾ ಬರೈತ್ರಿ. ನೋಡ್ರಿ ಬಸ್ಗಳ ತಿರುಪತಿ, ಶ್ರೀಶೈಲ್ ತಿರುಪತಿ ಎಷ್ಟು ದೂರ ಐತಿ ಆಮೇಲೆ ಶ್ರೀಶೈಲಿಂದ ತಿರುಪತಿ. ನೋಡ್ರಿ ಹೆಂಗದ ಟರ್ನ್. ರೋಡ್ ನೋಡ್ರಿ, ಒಂದು ಸ್ವಲ್ಪ ಒಂದು ಸಣ್ಣ ತೆಗ್ಗಾರ ಏನೂ ಇಲ್ಲ, ಚಕ್ ನೋಡ್ರಿ. ಇಲ್ಲ ಕೆಳಗೆ ಏನು ಊರಿದ್ದಂಗೆ ಐತಿ. ಇದು ಹಿಂಗಾರ ಹಿಂಗೆ ಗುಡ್ಡ ಏರಿ ಇಳಿದ್ಕಲೇ ಒಂದು ಊರು ಆಯ್ತು ನೋಡ್ರಿ ಗೈಸ್. ಅಲ್ಲಿ ಹೆಂಗೆ ಕಾಣತ್ತಾವ ಗಾಡಿಗಳು ಹೋಗತ್ತಿದ್ದು. ಸೊ ನಾವು ಹಿಂಗೆ ತಿರುಗಿ ಮತ್ತೆ ಹಂಗೆ ಹೋಗೋದು, ಹಿಂಗೆ ಗುಡ್ಡಗಳು ತಿರ್ಕೋತಾ ಹೋಗೋದು. ಇದು ಎಷ್ಟು ಗುಡ್ಡ ದಾಟಿ ಐತಿ ಶ್ರೀಶೈಲ ಮಲ್ಲಿಕಾರ್ಜುನ ಎಷ್ಟು ಗುಡ್ಡ ದಾಟಿ ಅದ ಅನ್ನೋದು ತಿಳಿವತ್ತಾಗೈತ್ರಿ. ಸೊ ಇನ್ನು ಶ್ರೀಸ್ಥಳಂ 2 ಕಿಲೋಮೀಟ್ರ್, ಶ್ರೀಶೈಲಂ 12 ಕಿಲೋಮೀಟ್ರ್, 14 ಕಿಲೋಮೀಟ್ರ್ ಐತಿ. ನೋಡಿರಿ ಹೆಂಗೆ ತಿರುಗಿದೆ ನೋಡ್ರಿ. ಆ ಕಡೆಯಿಂದ ಈ ಕಡೆ ಬಂದು ರೋಡ್ ಬ್ರೇಕ್ ಮಾತ್ರ ಸಕ್ಕಾಬಟ್ಟೆ ಅದಾವೆ. ಬೇಕ್ರಿ ರೋಡ್ ಬ್ರೇಕ್ ಇಲ್ಲಿ, ಯಾಕಂದ್ರೆ ಎಲ್ಲ ಸ್ಪೀಡ್ ಕಂಟ್ರೋಲ್ ಮಾಡ್ಬೇಕಲ್ಲ. ಇಲ್ಲ ಹಂಗೆ ಬಾವು ಅಂತ ಬಂದ್ಬಿಡ್ತಾರೆ ಎಲ್ಲರೂ. ಬಸವಣ್ಣ ಹಿಂಗೆ ಹಿಡಿದು ನೋಡಿ. ನೋಡಿದ್ರೆ ಶ್ರೀಶೈಲ್ ಇದನ್ನು ಕಾಣ್ತೈತಿ ಗೋಪುರ. ಗೈಸ್ ವೆಲ್ಕಮ್, ಸಿ ಯು. ಡಾರ್ಮೆಟ್ರಿ ಅದಾವ ನೋಡಿ ಇಲ್ಲಿ. 60 rupees ಟೂರಿಸಮ್ ಅಮ್ಯುನಿಟಿ ಸೆಂಟರ್ ಇದೆ ಆಮೇಲೆ ಇದೆ ಅನ್ನಿಸ್ತೈತಿ. ಅದ ಲಿಂಗ, ಶಿವಂದು ಅದ ಹೋಗೋಣ. ಸೊ ಗೈಸ್ ಇದೆ ಅನ್ಸುತ್ತೆ ರೀ, ಹೋಗಿ ನೋಡಿ ಬರೋಣ ಬರ್ರಿ. ಏನೋ ಒಂದು ದೇವಸ್ಥಾನ ಇರೋವಂಥ ಪ್ಲೇಸಿಗೆ ಬಂದ್ಕೊಳ್ಳಿ ಅದೊಂಥರ ಫೀಲಿಂಗ ಏನೋ ಬೇರೆ ಚೇಂಜ್ ಆಗ್ಬಿಡ್ತೈತ್ರಲ್ಲ. ಏನೋ ಒಂಥರ ಅಲ್ಲಿರೋವಂಥ ಸ್ಮೆಲ್ಲ, ಅಲ್ಲಿರೋವಂಥ ಫೀಲಿಂಗ, ವೈಬ ಏನೋ ಒಂಥರ ಫೀಲ್ ಆಕೈತ್ರಪ್ಪ ನನಗೆ. ನೋಡ್ರಿ ಈಗ ಆಲ್ರೆಡಿ ಒಂಥರ ಬೇರೆ ಥರನೇ ಫೀಲ್ ಆಗೈತೆ ನನಗೆ. ಸೊ ಈಗ ನಮಗೆ ಇನ್ನೊಂದು 2 ಕಿಲೋಮೀಟ್ರ್ ದೂರ ಅದ ರೀ. ಭಾಳ ಅಂದ್ರೆ ಭಾಳ ಟಯರ್ಡ್ ಅನ್ಸದೈತಿ. ಬಿಕಾಸ್ ಮಾರ್ನಿಂಗಿಂದ ಬಾಡಿ ಟಯರ್ಡ್ ಐತಿ. ಸೊ ಮತ್ತು ಈಗ ಟ್ರಾವೆಲ್ ಅನ್ನೋದ್ಲಾಗ್ರೆ ಸೊ ಅದಕ್ಕೆ ಓಕೆ ಗಾಯ್ಸ್, ವೆಲ್ಕಮ್ ಟು ಶ್ರೀಶೈಲಂ. ಫೈನಲಿ ನಾವು ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಎಂಟ್ರ್ ಆದ್ವಿ.
ಸೊ ಇದೇನೈತಲ್ಲ ಇದು ಟೋಲ, ಇದು ನಮಗೆ ಬೈಕ್ದವ್ರಿಗೆ ಇರೋಂಗಿಲ್ಲ, ಓನ್ಲಿ ಫಾರ್ ಕಾರ್ಸ್ ಆ್ಯಂಡ್ ಆಲ್. ಓಕೆ ಗೈಸ್, ನಾವು ಮತ್ತೊಂದು ಲಾಗ್ದಾಗ ಸಿಗೋಣ ಗೈಸ್. ಏನು ಚೆಕ್ ಮಾಡತ್ತಾರ? XEV9S ಇದೆ, ಏನು ಚೆಕ್ ಮಾಡತ್ತಾರ? ಹಾಂ ನಮ್ಮ ಹಾಂ ಸರ್ ಕ್ಯಾಮರಾ ನಾನು ಓಕೆ. ಇಲ್ಲಿ ಕ್ಯಾಮ್ರಾ ಚೆಕ್ ಮಾಡಿದ್ರೆ, ಹೆಲ್ಮೆಟ್ ಕ್ಯಾಮ್ರಾ ಹಾಕೊಂಡಿದ್ನಲ್ಲ, ಸೊ ಕ್ಯಾಮ್ರಾ ಚೆಕ್ ಮಾಡಿದ್ರೆ ಡ್ರೋನ್ ಐತೆನ ಚೆಕ್ ಮಾಡತ್ತಿದ್ರೆ ಡ್ರೋನ್ ಇಲ್ಲ ನಮ್ಮ ಕಡೆ. ಸುಮ್ಮ ಅನ್ನಪ್ರಸಾದಂ ಅವತರಣ ಭವನಂ ಅನ್ನಪ್ರಸಾದ ಐತಿ. ಫಸ್ಟ್ ನಾವು ಅನ್ನಪ್ರಸಾದ ಹೊಡೆದಿರಿ. ದೇವಸ್ಥಾನ, ಹಾಸ್ಪಿಟಲ್, ಮೇನ್ ಟೆಂಪಲ್ ಈ ಕಡೆ. ನಾವು ಹೋಗ್ಬೇಕಾಗಿರೋದು ಯಾಕಡೆ ತಿಳಿವಲ್ಲ? ಕಾರ್ ಆ್ಯಂಡ್ ಟೂರಿಸ್ಟ್ ಬಸ್ ಪಾರ್ಕಿಂಗ್ ಅದ. ಓಕೆ ಗಾಯ್ಸ್, ಇಲ್ಲೇ ಒಳಗೆ ಹೋಗಿ ಮುಂದೆ ಹೋದ್ರೆ ರೈಟ್ ಸೈಡ್ ಹೋದ್ರೆ ಛತ್ರಗಳದಾವಂತ. ಸೊ ಅಲ್ಲಿ ಎಲ್ಲ ಚೆಕ್ ಮಾಡ್ತೇವೆ, ನೋಡ್ತೇವೆ ಗೈಸ್. ಮತ್ತೊಂದು ಲಾಗ್ದಾಗ ಸಿಗೋಣ. ನಾಳೆ ನಮ್ಮದು ಶ್ರೀಶೈಲಿಂದ ಮಂತ್ರಾಲಯ ಜರ್ನಿ ಐತಿ. ಸೊ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಫಾಲೋ ಮಾಡಿರಿ. ಓಕೆ ಗೈಸ್, ಮತ್ತೊಂದು ಲಾಗ್ದಾಗ ಸಿಗೋಣ ಗೈಸ್. ಮತ್ತೆ ಬಾಯ್.